ಗದಗ ನಗರದ ಗದಗ ಕೋಆಪ್ ಕಾಟನ್ ಸೇಲ್ಸ್ ಸೊಸೈಟಿ ಆವರಣದಲ್ಲಿ ಕೆಎಚ್ ಪಾಟೀಲ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಹಕಾರಿ ರಂಗದ ಭೀಷ್ಮ ದಿವಂಗತ ಕೆಎಚ್ ಪಾಟೀಲ್ ಅವರ 33ನೇ ಪುಣ್ಯಸ್ಮರಣೆ ಆಚರಿಸಲಾಯಿತು. ನಂತರ ಪ್ರಾರ್ಥನಾ ಸಭೆ ಜರುಗಿತು. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಕೆ. ಪಾಟೀಲ್ ಅವರು ದಿವಂಗತ ಕೆಎಚ್ ಪಾಟೀಲ್ ಅವರ ಪುತ್ಥಳಿಗೆ ಮಾಲಾರ್ಪಣೆ, ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಇನ್ನು ಕರ್ನಾಟಕದ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ರೋಣ ಶಾಸಕರಾದ ಜಿಎಸ್ ಪಾಟೀಲ್, ಮಾಜಿ ಶಾಸಕರಾದ ಡಿಆರ್ ಪಾಟೀಲ್, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್, ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕೃಷ್ಣಗೌಡ ಎಚ್ ಪಾಟೀಲ್, ಗದಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸುಟಿ, ಗದಗ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಶೋಕ್ ಮಂದಾಲಿ, ರೋಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಮಿಥುನ್ ಪಾಟೀಲ್, ಕರ್ನಾಟಕ ರಾಜ್ಯ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಪಾಟೀಲ್, ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಗುರಣ್ಣ ಬಳಗಾನೂರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದು ಪಾಟೀಲ್ ಸೇರಿದಂತೆ ಹಲವರು ಕೆಎಚ್ ಪಾಟೀಲ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮುಖಂಡರಾದ ಬಸವರಾಜ್ ಕಡಿಮನಿ, ಪ್ರಭು ಬುರುಬುರೆ, ಜಿಕೆ ಜಮಾದಾರ್, ರಾಮಣ್ಣ ಫಲದೊಡ್ಡಿ, ಮನ್ಸುಖ್ ಪುಣೇಕರ್, ವಿದ್ಯಾಧರ್ ದೊಡ್ಮನಿ, ಮಾರ್ತಾಂಡಪ್ಪ ಹದಿಮನಿ, ಕೃಷ್ಣ ಪರಾಪುರ್, ಪರಪ್ಪ ಕಮತರ್, ವಿಕೆ ಮಟ್ಟಿ, ಗೋಪಾಲ್ ಮಳಗಿ, ಅಬ್ದುಲ್ ರೆಹಮಾನ್ ಹುಯಿಲ್ಗೋಳ, ಎಕಬೋಟೆ ಸರ್, ಬಸವರಾಜ್ ಸಂಕಾಪುರ್, ನಿಂಗಪ್ಪ ಚಲವಾದಿ, ಮಂಜು ಪೂಜಾರ್, ಎಂಎಂ ಬಡ್ನಿ, ಎಸ್ಎನ್ ಬಳ್ಳಾರಿ, ಮಲ್ಲಪ್ಪ ಕಲಗುಡಿ, ಸಿಬಿ ದೊಡ್ಡಗೌಡ್ರು, ಹೇಮಂತ್ ಪಾಟೀಲ್, ಎಂಐ ಪಾಟೀಲ್, ವಿಜಯ ಕಲ್ಮನಿ, ಅನಿಲ್ ಗರಗ, ಎಚ್ಕೆ ಅಕ್ಕಿ, ವಸಂತ್ ಸಿದ್ದಮ್ಮನಹಳ್ಳಿ, ಅನಿಲ್ ಸಿದ್ದಮ್ಮನಹಳ್ಳಿ, ಇಮ್ತಿಯಾಜ್ ಶಿರಹಟ್ಟಿ, ಮುನ್ನಾ ರೇಷ್ಮಿ, ಚಿಮ್ಮಿ ನದಾಫ್, ಮೊಹಮ್ಮದ್ ಶಾಲ್ಗಾರ್, ಅನ್ವರ್ ಶಿರಹಟ್ಟಿ, ಜೂನ್ ಸಾಬ್ ನಮಾಜಿ, ಯೂಸುಫ್ ನವಾಜಿ, ರುದ್ರಗೌಡ ಪಾಟೀಲ್, ಸೋಮು ಲಮಾಣಿ, ಚನ್ನವೀರ ಮಳಗಿ ಸೇರಿದಂತೆ ಹಲವರು ಹಾಜರಿದ್ದರು. ತೋಂಡ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶಿಷ್ಯ ಭಕ್ತರ ಸಹಾಯ ಸಹಕಾರದಿಂದ ಭವ್ಯವಾಗಿ ಶಾಲ್ಮಲಾ ನದಿ ತಟದ ಸ್ವರ್ಣವಲ್ಲಿಯ ಕತ್ರಿಯಲ್ಲಿ ನಿರ್ಮಾಣಗೊಂಡ ಮಹಾದ್ವಾರದ ಲೋಕಾರ್ಪಣೆ ಸೋಮವಾರ ನಡೆಯಿತು. ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಹಾಗೂ ಮಠದ ಕಿರಿಯ ಶ್ರೀಗಳಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಮಹಾದ್ವಾರದ ಲೋಕಾರ್ಪಣೆಯು ನೆರವೇರಿತು. ಇನ್ನು ಮಠದ ಆಡಳಿತ ಮಂಡಳಿ ಅಧ್ಯಕ್ಷರಾದ ವಿಎನ್ ಹೆಗಡೆ ಬೊಮ್ಮನಹಳ್ಳಿ, ಮಹಾದ್ವಾರದ ಗುತ್ತಿಗೆದಾರರಾದ ಉಲ್ಲಾಸ್ ನಾಯ್ಕ್, ಇಂಜಿನಿಯರ್ ಎಂಎನ್ ಹೆಗಡೆ ಸಂಪೆಕಟ್ಟು ಸೇರಿದಂತೆ ಇತರರು ಹಾಜರಿದ್ದರು. ಶಿರಸಿ ನಗರದ ಹೃದಯ ಭಾಗದಲ್ಲಿರುವ ಹಳೆ ಟಿವಿ ಸ್ಟೇಷನ್ ಕಟ್ಟಡದಲ್ಲಿ ನೂತನವಾಗಿ ಮಧುವಣಗಿತ್ತಿಯಂತೆ ಸುಣ್ಣ ಬಣ್ಣದಿಂದ ಸಿಂಗಾರಗೊಳ್ಳುತ್ತಿರುವ ಶಿರಸಿ ಟ್ರಾಫಿಕ್ ಪೊಲೀಸ್ ಠಾಣೆಯ ಕೆಲಸ ಕಾರ್ಯಗಳು ಯಾವ ಹಂತದಲ್ಲಿ ನಡೆಯುತ್ತಿದೆ ಎಂದು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಭೀಮಣ್ಣ ನಾಯ್ಕ ಅವರು ಪ್ರತಿಯೊಂದು ಕೊಠಡಿಗಳನ್ನು ವೀಕ್ಷಣೆ ಮಾಡಿ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಮತ್ತು ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರಿಂದ ವಿವರವಾದ ಮಾಹಿತಿಯನ್ನು ಪಡೆದುಕೊಂಡರು. ಈ ವೇಳೆ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ದಾವಣಗೆರೆ, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಡಿವೈಎಸ್ಪಿ ಕೆಎಲ್ ಗಣೇಶ್, ನಗರ ಪೊಲೀಸ್ ಠಾಣೆ ಪಿಎಸ್ಐ ನಾಗಪ್ಪ ಬಿ, ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಪಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಇನ್ನು ಫೆಬ್ರವರಿ 25ರಂದು ನೂತನ ಶಿರಸಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಉದ್ಘಾಟನೆಗೊಳಿಸಲಾಗುವುದೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ತಮಗೆ ಬೆನ್ನೆಲುಬಾಗಿ ಬಂದ ಅಡಿಕೆ, ತೆಂಗು, ಬಾಳೆ, ಕಾಳು ಮೆಣಸು ಕೃಷಿಯೊಂದಿಗೆ ವಿವಿಧ ಬಗೆಯ 10 ಕೃಷಿಯನ್ನು ಮಾದರಿಯಾಗಿ ನಡೆಸುತ್ತಾ ಬಂದ ಹಾರ್ಮೋನಿಯಂ ವಾದಕರಾಗಿಯೂ ಗುರುತಿಸಿಕೊಂಡ ಶತಾಯುಷಿ ಶ್ರೀ ಕೃಷ್ಣ ಜಯದೇವರಾವ್ ವಡ್ಡಿನಕೊಪ್ಪ ಹಾಗೂ ರಾಧಾರಾವ್ ದಂಪತಿಗಳಿಗೆ ಅವರ ಮನೆಯಂಗಳದ ತೋಟದ ನಡುವೆ ಭವ್ಯ ವೇದಿಕೆಯಲ್ಲಿ ಹವ್ಯಕ ಕೃಷಿ ರತ್ನ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸಿದ ಸಂದರ್ಭ ವಿಶೇಷವಾಗಿತ್ತು. ಶ್ರೀಕೃಷ್ಣರಾವ್ ದಂಪತಿ ಸಾರ್ಥಕ ಹಾಗೂ ಮಾದರಿ ಜೀವನ ನಡೆಸಿದ್ದು ಕಲ್ಗೊಂಡಿಕೊಪ್ಪ, ಸುಗಾವಿ, ಬೆಂಗಳೆ, ಓಣಿಕೆರೆ ಭಾಗದಲ್ಲಿ ನಡೆಸುತ್ತಿರುವ ಕೃಷಿಕರ ಜೀವನಕ್ಕೆ ಮಾದರಿಯಾಗಿ ಗುರುತಿಸಿಕೊಂಡವರಾಗಿದ್ದಾರೆ. ಮೌಲ್ಯವರ್ಧಿತ ಬೇವಿನ ಹಿಂಡಿಯುಕ್ತ ಪೋಷಕಾಂಶ ಭರಿತ ಟಿಎಂಎಸ್ ಭೂಸುರಕ್ಷಾ ಸಾವಯವ ಗೊಬ್ಬರ. ಭೂಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಪ್ರಮಾಣ ಸಹ ಅಧಿಕವಾಗಿದೆ. ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂಸುರಕ್ಷಾ
ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ. ಮೊಬೈಲ್ ನಂಬರ್ 9482844422. ಶಿರಸಿಯಿಂದ ಬೆಳಗಾವಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಸಮೀಪ ಪಲ್ಟಿಯಾಗಿ ಚಾಲಕ ಸೇರಿದಂತೆ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು, ಇನ್ನುಳಿದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾದ ಘಟನೆ ಮಂಗಳವಾರದಂದು ನಡೆದಿದೆ. ಇನ್ನು ಗಾಯಾಳುಗಳನ್ನು ಯಲ್ಲಾಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಬಸ್ಸಿನಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ 40 ಜನ ಪ್ರಯಾಣಿಕರು ಇದ್ದರು. ಹಳೆಯಾಳ ಸೇರಿದಂತೆ ಸಮೀಪದ ಎಲ್ಲರೂ ಬೇರೆ ಊರುಗಳಿಗೆ ವೃತ್ತಿ ನಿಮಿತ್ತ ತೆರಳುತ್ತಿದ್ದರು. ಬೆಳಗ್ಗೆ ಸುಮಾರು 8 ಗಂಟೆಗೆ ಯಲ್ಲಾಪುರದಿಂದ ಹೊರಟಿದ್ದ ಬಸ್ಸು ಕಣ್ಣಿಗೇರಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿ ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಮರವೇ ತುಂಡಾಗಿ ಬಿದ್ದಿದೆ. ಇನ್ನು ಚಾಲಕ ಗಂಭೀರ ಗಾಯಗೊಂಡಿದ್ದು, ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶಿರಸಿನಗರದ ಹುಬ್ಬಳ್ಳಿ ರಸ್ತೆಯಲ್ಲಿ ನೂತನವಾಗಿ ಆರಂಭಗೊಂಡ ಅರ್ಬನ್ ಕ್ಯಾಪಿಟಲ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯು ಗಣ್ಯರ ಸಮ್ಮುಖದಲ್ಲಿ ಮಂಗಳವಾರ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿತು. ಇನ್ನು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು, ಬಡವರಿಗೆ ಹಾಗೂ ರೈತರಿಗೆ ಆರ್ಥಿಕ ಶಕ್ತಿ ನೀಡುವಲ್ಲಿ ಸಹಕಾರಿ ಸಂಘಗಳು ಹಾಗೂ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಗಳು ಮಹತ್ವದ ಪಾತ್ರ ವಹಿಸಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿರಿಯರ ಪರಿಶ್ರಮದಿಂದ ಸಹಕಾರಿ ಕ್ಷೇತ್ರ ಬಲಿಷ್ಠಗೊಳ್ಳಲು ಕಾರಣವಾಗಿದೆ. ಸಹಕಾರಿ ಸಂಘಗಳು ಬಡವರಿಗೆ ಹಣಕಾಸಿನ ನೆರವು ನೀಡಿ ಅವರನ್ನು ಆರ್ಥಿಕವಾಗಿ ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಅಲ್ಲದೆ ಎಲ್ಲರಂತೆ ಜೀವನ ಸಾಗಿಸಲು ಅನುಕೂಲ ಮಾಡಿದೆ ಎಂದರು. ಮಗಳು ಮತ್ತೆ ಅವರಿಗೂ ಇವತ್ತು ಏನು ಅರ್ಬನ್ ಕ್ಯಾಪಿಟಲ್ ಅಂತ ಒಂದು ಸುಧಾರಿತ ಒಂದು ಬ್ಯಾಂಕ್ ಅನ್ನ ತಾವು ತೆರೆದು ಅದರ ಉಪಯೋಗವನ್ನು ತಮ್ಮ ಸೇವೆಯನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ತಂದೆಯ ಆಶೀರ್ವಾದ, ತಂದೆಯ ಎಲ್ಲ ರೀತಿಯ ಬೆಂಬಲ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರ ಹಿರಿಯರ ಸಹಕಾರದೊಂದಿಗೆ ನಾವೆಲ್ಲರೂ ಸೇರಿ ಇದನ್ನು ಪ್ರಾರಂಭ ಮಾಡ್ತೀವಿ. ಸಂಸ್ಥೆ ಬಹಳ ಅದ್ಭುತವಾಗಿ ಚೆನ್ನಾಗಿ ನಡೀಬೇಕಾಗುತ್ತೆ. ಸಂಸ್ಥೆಯನ್ನ ಹುಟ್ಟು ಹಾಕುವಂತಹದ್ದು, ಸಂಸ್ಥೆಯನ್ನ ಪ್ರಾರಂಭ ಮಾಡುವಂತಹದ್ದು ಬಹಳ ಸುಲಭವಾಗಿದೆ. ಆ ನಿರಂತರವಾಗಿ ಗ್ರಾಹಕರ ಸೇವೆಯನ್ನು ಸಲ್ಲಿಸುತ್ತದೆ ಇದು ಒಂದು ದೊಡ್ಡ ಚಾಲೆಂಜ್ ಆಗಿ ತಾವು ಕೈಗೊಳ್ಳಬೇಕಾಗುತ್ತದೆ. ಅಲ್ಲದೆ ಠೇವಣಿ ಸಂಗ್ರಹಿಸುವುದು ಒಂದೆಡೆಯಾದರೆ ಸಾಲ ನೀಡುವುದು ಮುಖ್ಯವಾಗಿರುತ್ತದೆ. ನೀಡಿದ ಸಾಲದ ವಸೂಲಾತಿಯು ಕ್ರಮಬದ್ಧವಾಗಿ ನಡೆಯಬೇಕು ಎಂದ ಅವರು, ಗದಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನ್ಮ ತಾಳಿದ ಸಹಕಾರಿಯು ಆನಂತರ ರಾಜ್ಯದ ಅನೇಕ ಜಿಲ್ಲೆಗಳಿಗೂ ವಿಸ್ತರಣೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿರಿಯರ ಪರಿಶ್ರಮ, ತ್ಯಾಗದಿಂದ ಸಹಕಾರಿ ಸಂಘಗಳು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದರು. ಬೆಂಗಳೂರಿನಲ್ಲಿ ಬ್ಯಾಂಕ್ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ವಿಜಯೇಂದ್ರ ತಮ್ಮ ಹುಟ್ಟೂರಿನಲ್ಲಿ ಜನರ ಸೇವೆ ಹಾಗೂ ಬಡವರಿಗೆ ಆರ್ಥಿಕ ಶಕ್ತಿ ಒದಗಿಸಲು ಶಿರಸಿಯಲ್ಲಿ ಅರ್ಬನ್ ಕ್ಯಾಪಿಟಲ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಸ್ಥಾಪಿಸಿರುವುದು ಅಭಿಮಾನದ ಸಂಗತಿ ಎಂದರು. ಅಂದ್ರೆ ಎಷ್ಟು ಪ್ರಮಾಣಿತ ಸಂಘ ಸಂಸ್ಥೆ ಇದೆ ಅನ್ನೋದನ್ನ ನಾವು ಈ ಒಂದು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಆದರೆ ಇವತ್ತು ಅನೇಕ ವಿಚಾರಗಳನ್ನು ಅಧ್ಯಕ್ಷರು ಮತ್ತು ಏನು ಜನಸಭೆಯನ್ನು ತಾವೇನು ತಮ್ಮ ಮನಸ್ಸಲ್ಲಿ ಇದೆಯೋ ಅದು ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬರುತ್ತೆ. ಆ ಕಾರ್ಯಕ್ರಮಕ್ಕೆ ಬರುವಲ್ಲಿ ಇಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಆಗ್ತಿರೋ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ. ಒಂದು ಸಂಸ್ಥೆ ನಡೆಯುವಾಗ ಸಾವಿರಾರು ಜನರ ಸಹಕಾರ ಬೇಕಾಗ್ತದೆ, ಸಾವಿರಾರು ಜನರ ಡೆಪಾಸಿಟ್ ಅನ್ನು ಇಡಬೇಕಾಗ್ತದೆ. ಈ ಡೆಪಾಸಿಟ್ ಇಟ್ಟಿರ್ತಕ್ಕಂಥ ಹಣ ಅವರಿಗೂ ಕೂಡ ತಾವೇನು ನಿಗದಿಯನ್ನ ಮಾಡಿರ್ತಕ್ಕಂಥ ಬಡ್ಡಿಯನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರಿ, ಅದು ಕೊಡ್ಬೇಕಾಗುತ್ತೆ. ಅದೇ ಹಣವನ್ನ ಇನ್ನೊಬ್ಬರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಹಣವನ್ನು ದುಡಿಸಿ ಅವರಿಗೂ ಕೂಡ ಸಹಕಾರವಾಗಿ ಕೊಡ್ತಕ್ಕಂಥದ್ದು ಸಹಕಾರಿ ಸಂಘದ ಜವಾಬ್ದಾರಿ. ಅದೇ ನೀವು ನ್ಯಾಷನಲೈಸ್ ಬ್ಯಾಂಕಿಗೆ ಹೋದಾಗ ಅಲ್ಲಿ ಎಲ್ಲ ನಾವು ಪೇಪರ್
ನಂತರ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಸಂಘಗಳ ತವರೂರು. ಜಿಲ್ಲೆಯಲ್ಲಿ ಸಹಕಾರಿ ರಂಗ ಉತ್ತಮವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದ ಸೊಸೈಟಿಗಳು ಹೆಚ್ಚಳಗೊಂಡು ಅನಾರೋಗ್ಯಕರ ಸ್ಪರ್ಧೆ ಏರ್ಪಟ್ಟಿವೆ. ಠೇವಣಿದಾರರು ಸಿಗಬಹುದು, ಪ್ರಾಮಾಣಿಕ ಸಾಲಗಾರರು ಸಿಗುವುದು ಕಷ್ಟ ಎಂದರು. ನಂತರ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಕುಮಾರ್ ಎಂಜೆ, ಉದ್ಯಮಿ ಮುಕುಂದ್ ಪ್ರಭು, ಜನತಾ ಟ್ರಾನ್ಸ್ಪೋರ್ಟ್ ಮಾಲಕ ನಿಸಾರ್ ಅಹಮದ್ ಜವಳಿ, ಸೌಹಾರ್ದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕೋಡ್ವೇಸ್ ಕಾರ್ಯನಿರ್ವಾಹಕ ನಿರ್ದೇಶಕ ವೆಂಕಟೇಶ್ ನಾಯ್ಕ್, ಸಿಇಒ ವಿಜಯೇಂದ್ರ ನಾಯ್ಕ್ ಸೇರಿದಂತೆ ಇನ್ನಿತರರು ಈ ವೇಳೆ ಹಾಜರಿದ್ದರು. ಮಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಿದ್ದ ಗ್ಯಾಸ್ ಟ್ಯಾಂಕರ್ ಹೊನ್ನಾವರದಲ್ಲಿ ಮಂಗಳವಾರದಂದು ಪಲ್ಟಿಯಾಗಿದೆ. ಇನ್ನು ಟ್ಯಾಂಕರ್ ಕ್ಯಾಬಿನ್ನಲ್ಲಿದ್ದ ಚಾಲಕ ಹಾಗೂ ನಿರ್ವಾಹಕ ಅಪಾಯದಿಂದ ಪಾರಾಗಿದ್ದಾರೆ. ಹೊನ್ನಾವರದ ಕಾಸರಗೋಡಿನ ರೋಷನ್ ಮೊಹಲ್ಲಾ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ಯಾಂಕರ್ ಡಿವೈಡರ್ಗೆ ಗುದ್ದಿದೆ. ಎಚ್ಪಿ ಕಂಪನಿಯ ಟ್ಯಾಂಕರ್ ಇದಾಗಿದ್ದು ಗ್ಯಾಸ್ ತುಂಬಿಕೊಂಡು ಸಾಗುತ್ತಿತ್ತು. ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದ್ದರಿಂದ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದರು. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗ್ಯಾಸ್ ಸೋರಿಕೆ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹೀಗಾಗಿ ಜನರ ಆತಂಕ ದೂರವಾಗಿದೆ. ಇನ್ನು ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದ್ದು, ಅಪಘಾತ ನೋಡಿದ ಇತರೆ ವಾಹನ ಸವಾರರು ಹೆದ್ದಾರಿಯಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸುತ್ತಿದ್ದುದನ್ನು ಕಂಡು ಪೊಲೀಸರು ಅವರನ್ನು ಮುಂದೆ ಕಳುಹಿಸಿದ್ದಾರೆ. ಆ ಮೂಲಕ ಸಂಚಾರ ದಟ್ಟಣೆಯಾಗದಂತೆ ನೋಡಿಕೊಂಡಿದ್ದಾರೆ. ಹೊನ್ನಾವರ ಪಟ್ಟಣ ಪ್ರಭಾತ ನಗರದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಫೆಬ್ರವರಿ 20ರಿಂದ 23ರವರೆಗೆ 4 ದಿನಗಳ ಕಾಲ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಉಪ್ಲೆ, ಕಡ್ಲೆ, ಹೊನ್ನಾವರ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ಲೋಕದ ಅದ್ದೂರಿ ಅನಾವರಣ ಹೊನ್ನಾವರ ಉತ್ಸವ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 20ರಂದು 6ರಿಂದ 14 ವರ್ಷದವರೆಗಿನ ಮಕ್ಕಳಿಗಾಗಿ ಲಿಟ್ಲ್ ಕರಾವಳಿ ಹಾಗೂ 14 ವರ್ಷ ಮೇಲ್ಪಟ್ಟವರಿಗಾಗಿ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ನಿರ್ಣಾಯಕರಾಗಿ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ್ದ ಹಾಗೂ ಚಲನಚಿತ್ರ ನಟಿ ಹಂಸ ಇವರು, ಮಿಸ್ ಕರ್ನಾಟಕ ಹಾಗೂ ಚಲನಚಿತ್ರ ನಟಿ ಕಾವ್ಯ ಗೌಡ, ಮಾಡೆಲ್ ಹರ್ಷಿತ್ ರಾಥೋಡ್, ಧಾರಾವಾಹಿ ನಟಿ ಹಾಗೂ ಮಾಡೆಲ್ ಸ್ವಾತಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ವಾಂಗ್ಮಿ ಚೈತ್ರಾ ಕುಂದಾಪುರ ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀರಾಮ್ ಜಾದೂಗಾರ್ ನಿರ್ವಹಿಸಲಿದ್ದಾರೆ ಎಂದು ಸಿಂಚನ ಚಾನೆಲ್ ಸಂಪಾದಕರಾದ ಕೃಷ್ಣಾನಂದ್ ಭಟ್ ಅವರು ತಿಳಿಸಿದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯಕ್ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಬಿಜೆಪಿ ಮುಖಂಡರಾದ ಶಿವಾನಂದ್ ಹೆಗಡೆ ಕಡತೋಕ ಉಪಸ್ಥಿತರಿದ್ದರು. ಅದಕ್ಕೆ ಮೊದಲು ನನಗೆ ಸಹಕಾರ ನೀಡಿದವರು ವಿನಾಯಕ್ ಶೆಟ್ಟಿ ಸಾಲ್ಕು, ಆಮೇಲೆ ಶ್ರೀರಾಮ್ ಜಾದೂಗರ್, ಆಮೇಲೆ ನಮ್ಮ ವಿನಾಯಕ್ ಅಚ್ಚೆ. ನಾವು 4 ಜನ ಸ್ನೇಹಿತರು ಕೂಡಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ವಿ. ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಬೇಕು, ಅದ್ದೂರಿಯಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಹೇಳುವಂಥ ವಿಚಾರಕ್ಕೆ ನಾವು ನಿರ್ಣಯಕ್ಕೆ ಬಂದಾಗ, ಇದು ಸಣ್ಣ ಕಾರ್ಯಕ್ರಮ, ಸಾಮಾನ್ಯವಾಗಿ 30ರಿಂದ 30, 35, 40 ಲಕ್ಷದವರೆಗೆ ಹೋಗುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಹಾಗಾಗಿ ಅದಕ್ಕೆ ಕಾರ್ಯಕ್ರಮಗಳು 3 ಬಂಡವಾಳ ಬೇಕು. ನನ್ನ ಮಾತನ್ನು ಸ್ಪಷ್ಟತೆ ಇದೆ. 3 ಬಂಡವಾಳ ಹೇಳಿದ್ದೇನೆ, ಪೂರ್ಣ ಬಂಡವಾಳ ಹೇಳಿಲ್ಲ. ನಮಗೊಂದು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ವ್ಯಕ್ತಿಗಳು ಬೇಕಾಗಿದೆ. ಅದಕ್ಕೆ ನಾವು ಸೀದಾ ಹುಡುಕಿದಾಗ ನಮಗೆ ಸಿಗರು ಮಂಜುನಾಥ್ ನಾಯ್ಕ ಮೊದಲನೇ ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.